ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನಪ್ಪ ಅಂತಂದರೆ, ಸಂಸತ್ತಲ್ಲಿ ಲೋಕಸಭೆಯ ಸಂಸತ್ನಲ್ಲಿ ಗದ್ದಲ ಆಗಿದೆ. ಗದ್ದಲ ಕಲಾಪದಿಂದಲೇ ಒಂದೇ ಮಾತರಂಗೆ ಇದಾಗಿದೆ, ಏನೋ ಗೆಲುವು ಸಿಕ್ಕಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಎರಡನೇದು, ನಮ್ಮ ಕಲಾಪ 16-17 ದಿವಸ ನಡೆಯಿತು ಸಂಸತ್ತಿನಲ್ಲಿ. ಸಂಸತ್ತಿನ ಕಲಾಪ 15 ದಿವಸದಲ್ಲಿ ಕಮ್ಮಿ ಅಂದ್ರೂ ಒಂದು 10 ದಿನ ಜಗಳದಲ್ಲೇ, ಕಲಹದಲ್ಲೇ, ನಮ್ಮ ರಾಹುಲ್ ಗಾಂಧಿಯವರ ಏನು ಒರಟುತನದಿಂದ ಅದು ಕಲಾಪ ಮುಕ್ತಾಯ ಆಗೋಯ್ತು. ಆದರೆ ಯಾವ ಬಿಲ್ಲು ಇವ್ರಿಗೇನು ಬೇಕು, ಬಿಲ್ ಪಾಸ್ ಮಾಡ್ಕೊಳಕ್ಕೆ ಬೇಕು, ಅದನ್ನು ಮಾತ್ರ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ಯಾವುದೇ ಆದ ಹೊಸ ಅಧ್ಯಾಯಗಳು ಚರ್ಚೆ ಆಗಿಲ್ಲ. ಚರ್ಚೆಗಳಿಗೆ ಇವರು ಸರಿಯಾಗಿ ಭಾಗವಹಿಸಿಲ್ಲ. ಇವರು ರಾಹುಲ್ ಗಾಂಧಿಯವರು ಹಿಂಗೆ ಇದರಲ್ಲೇ ದಿನ ದೂಡ್ಬಿಟ್ರು. 10 ದಿವಸ, 10-15 ದಿವಸ ಕಲಾಪ ಆದರೆ ಎಷ್ಟು, ಬಿಟ್ಟರೆಷ್ಟು ರಾಹುಲ್ ಗಾಂಧಿಗೆ. ಅವ್ರಿಗೆ ಬರೋ ಸಂಬಳ ಬರ್ತಾಯಿದ್ರೆ ಸರಿಯಾಗಿರುತ್ತೆ. ಮತ್ತು ಅವರು ಕೋಟಿಗಟ್ಟಲೆ ದುಡ್ಡು ಮೊದಲೇ ಮಾಡಿರೋರು. $10 ಟ್ರಿಲಿಯನ್ ಇಟ್ಟವ್ರು. ಅಂತಂದರೆ ಏನು ಸಾಮಾನ್ಯ ಐತೆ? ನಮ್ಮ ದೇಶದ ಮಾಜಿ ಪ್ರಧಾನಿಗೆ ಏನೋ ವಿರೋಧ ಪಕ್ಷ ನಾಯಕ ಅಷ್ಟೊಂದು ದುಡ್ಡು ಇಟ್ಟಿದ್ದಾರೆ ಅಂತಂದರೆ ತುಂಬ ಇದೇನೆ. ನಮ್ಮ ದೇಶದ ದುಡ್ಡೆಲ್ಲ ಅವ್ರ ಹತ್ರನೇ ಇದೆ. ಇನ್ನೇನಿದೆ, ಇನ್ನೇನು ಬಾಕಿ? ಅರ್ಥ ಆಯ್ತಾ? ಇಷ್ಟು ಮತ್ತೆ ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳಿದ್ರೂ ಯಾವ ಕೇಸ್ಗಳನ್ನು ಕ್ಲೋಸ್ ಆಗೋದಕ್ಕೆ ದಾರಿನೇ ಹುಡುಕ್ತಾ ಇಲ್ಲ. ಯಾಕೆ? ಎಲ್ಲಿ ಗಲಾಟೆ ಆಗುತ್ತೋ, ಎಲ್ಲಿ ಸಮಾಜದ ಮೇಲೆ ಪರಿಣಾಮ ಬೀರುತ್ತೋ, ದುಷ್ಪರಿಣಾಮ ಅಂತ ಪ್ರಧಾನಿಯವರು ಹೆದರಿ, ಇಲ್ಲ ಯಾರು ಜಡ್ಜಿಗಳು ಕೂಡ ಅದು ಹೆದರಿ ಅದನ್ನೀಗ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ, ಕರ್ಕೊಂಡು. ತುಂಬ ದೂರದ ಆಲೋಚನೆ ಮತ್ತು ದುರಾಲೋಚನೆ ಎರಡೂ ಮಾಡ್ತಾಯಿದ್ದಾರೆ. ದುರಾಲೋಚನೆಯಲ್ಲಿ ಏನಾದರೂ ಆತನೇ ಸರಿಯಾದ ವ್ಯಕ್ತಿ ಅಲ್ಲ ಹಂಗಂತ ಏನೋ ಪ್ರೂವ್ ಆದರೆ ಈ ಕಾಂಗ್ರೆಸ್ನ ಕಾರ್ಯಕರ್ತಗಳು ಏನೆಲ್ಲ ಗಲಾಟೆ ಆಗ್ಬೋದು, ಏನಾಗ್ಬೋದು ಅಂತ ಒಂದು ವಿಧವಾಗಿ ಯೋಚನೆ ಮಾಡುತ್ತಾ ಈ ಕೇಸ್ನೀಗ ಮುಂದಕ್ಕೆ ತಳ್ತಾ ಇದ್ದಾರೆ. ನನ್ನ ಅನಿಸಿಕೆ. ಯಾಕೆ ನನ್ನ ಅನಿಸಿಕೆ ಹೇಳ್ಬಾರ್ದು ಅಂತೇನಿಲ್ವಲ್ಲ, ಹೇಳ್ಬೋದಲ್ಲ. ವಾಕ್ ಸ್ವಾತಂತ್ರ್ಯ ಇರೋದ್ರಿಂದ ಎಲ್ಲನೂ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ತೃಪ್ತ ಸಿದ್ದು ಗೈರು ಇಲ್ಲಿ ಲೋಕಸಭೆ ಇದರಲ್ಲಿ ವಿಧಾನಸಭೆಯಲ್ಲಿ ಅತೃಪ್ತ ಅದೇ ಮೊನ್ನೆ ತಾನೇ ಹೇಳಿದೆ ನಾನು. ಅತೃಪ್ತ ನಾಯಕರಲ್ಲಿ ಫಸ್ಟ್ ಲೀಸ್ಟಲ್ಲೇ ಇರ್ತಕ್ಕಂಥದ್ದು ಯಾರು ಇದ್ದಾರೆ ಹಂಗಂದರೆ ಅವರು ಸಿದ್ದರಾಮಯ್ಯವರೇ. ಇವ್ರಿಗೆ ಮಂತ್ರಿ ಪದವಿ ಬೇಕಾಗಿಲ್ಲ. ಯಾಕೆ ಅಂತಂದರೆ ಇವ್ರನ್ನ ಕೇಳಿ ಎಲ್ಲನೂ ಕಾರ ಹರಿಬೇಕು ಮುಖ್ಯಮಂತ್ರಿ. ಹೆಂಗೆ ಗೌಡ್ರೆ ನಾನೇನು ಮಾಡಲಿ ಈಗ ಹಂಗಂತೇಳಿ ಕೇಳಿ ಕಾರ ಹರಿಬೇಕು. ಕೇಳಲಿಲ್ಲ, ಕಾರ ಹರಿದ್ಬಿಟ್ಟವ್ರೆ. ಇವಾಗ ಸಾಂಬಾರ್ಗೆ ಹಾಕಂಗಿಲ್ಲ, ಬಿಡೋಂಗಿಲ್ಲ. DK ಶಿವಕುಮಾರ್ ಅವರು ಆ ಮಟ್ಟಕ್ಕಾಗಿದೆ. ಅಲ್ಲ, ಮೊದಲನೇ ದಿನವೇ ಈ ಥರ ಗೈರಾಗ್ಬಿಟ್ರೆ ಮುಂದೆ ಇನ್ನೂ 10-12 ದಿನ ಇನ್ನೂ ಕಲಾಪಗಳನ್ನ ನಡೆಸಬೇಕು. ಯಾವ ರೀತಿ ಗೈರಾಗ್ಬೋದು, ಏನೆಲ್ಲ ನಡೀಬೋದು, ಇದರಿಂದ ಏನು ಪರಿಣಾಮ, ದೇಶಕ್ಕೆ ಏನು ಮಾರಕ, ಏನು ಇವರಿಂದ ಯಾರು ಸಿದ್ದರಾಮಯ್ಯಿಂದ ಲಾಭ ನಷ್ಟಗಳೇನು, ಒಬ್ಬ ಹೊಸ ನಾಯಕನಿಗೆ, ಚಿಂತಕನಿಗೆ ಒಂದು ಸಪೋರ್ಟ್ ಮಾಡಿ ಅವನನ್ನೀಗ ಹುರಿದುಂಬಿಸಿ ನೀನು ಮಾತಾಡ್ತೀಯ, ಹೋಗು ಧೈರ್ಯವಾಗಿ ಇಂತಿಂತಿದ್ದು ಮಾತಾಡುವಂಗಂತ ಹೇಳ್ಬಿಟ್ಟಿದ್ರೆ ಏನು ಗಂಟೋಗ್ಬಿಡೋದು ಸಿದ್ದರಾಮಯ್ಯವ್ರಿಗೆ. ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಹಂಗಂತ ಅಲ್ವಾ? ಹಂಗೆ ಸಿದ್ದರಾಮಯ್ಯ ಹೇಳಿದ್ರು, ನನ್ನ ಬಿಟ್ಟರೆ ಇನ್ಯಾರು ಇದ್ದಾರೆ ಹಂಗಂತ ಹೇಳ್ತಾರೆ. ಹಂಗಾಗಿರುತ್ತೆ ಇದು ಕತೆ. ಕರ್ಮ. ಮತ್ತು ನಾನು ನಿನ್ನೆ ನೋಡಿದ ಪ್ರಕಾರವಾಗಿ ಸಿದ್ದರಾಮಯ್ಯನವರು ಇಲ್ಲ,
ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ ಸಿದ್ದರಾಮಯ್ಯವ್ರು ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಧಾನಸಭೆಗೆ ಬರುವಂಥ ಗೈರಾಗುವ ಜನರೇ ಕಡಿಮೆ. ಸೀನಿಯರ್ ಆಗಿರಲಿ, ಜೂನಿಯರ್ ಆಗಿರಲಿ, ಎಲ್ಲ ನಮ್ಮಮ್ಮ ಅಂದರೆ ಬಂದಿದ್ರೆ ನೆನ್ನೆ ನಾನು ನೋಡಿದಂಥ ಇದರಲ್ಲಿ ಒಂದು 60-70 ಜನ ಬಂದಿರ್ಬೋದು. ಆ ಥರ ಕಾಣಿಸ್ತೋದು ಕಲಾಪ. ಮತ್ತು ಇನ್ನೆಷ್ಟರ ಮಟ್ಟಿಗೆ ಇದಾಗಿರುತ್ತೆ ನೋಡಿ. ಆಡಳಿತ ಪಕ್ಷದವ್ರು ಎಷ್ಟು ಜನ ಇದ್ರೋ ಇಲ್ಲ ವಿರೋಧ ಪಕ್ಷದವ್ರು ಎಷ್ಟು ಜನ ಇದ್ರೋ ಗೊತ್ತಾಗಿಲ್ಲ. ನಾನು ನೋಡಿದ ಸಂದರ್ಭದಲ್ಲಿ ಪೂರ್ತ ಬಂದವರೇ ಏನೋ ಗೊತ್ತಿಲ್ಲ. ನಾನೊಂದು ಕಲಾಪ ಶುರುವಾಗುವಾಗ ಮತ್ತು ಇವರು ಯಾರು ಆರ್ ಅಶೋಕ್ ಅವರು ಇಲ್ಲ ಇದಾಗಲಿ ಸಂತಾಪ ಸೂಚನೆ ಆಗಲಿ ಹಂಗಂತ ಹೇಳಿದಾಗ ಇವರು ಹಿಂದುಗಡೆ ಯಾರು ಮುಖ್ಯಮಂತ್ರಿ ಹಿಂದುಗಡೆ ಜನ ಕಾಣಿಸಿದ್ದು ಅಷ್ಟೇ. ಒಂದು 20-25 ಜನ ಇದ್ದರೂ ನಂಗೆ ಕಾಣಿಸ್ತು. ಹಾಗಾಗಿ ನಾನು ಅದನ್ನು ಹೇಳಿದ್ದೀನಿ. ಅದರಲ್ಲಿ ಇವರು ಯಾರು ಸಂತಾಪ ಸೂಚನೆ ಎಷ್ಟು ಆಗಿರಬೇಕು ನಿನ್ನೆ. ಇವತ್ತು ಕಲಾಪ ಮುಂದುವರಿಯಬಹುದು. ಯಾವ ವಿಷಯವಾಗಿ ಇವತ್ತು ಚರ್ಚೆ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ನಾನು ಹಾಕಿದೆ ಟಿ ವಿನಲ್ಲಿ, ನನಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಲಿಲ್ಲ. ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಲೇಬೇಕಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿಯಾಗಿ ಮೊಟ್ಟ ಮೊದಲನೆಯ ಅಧಿವೇಶನ ಇದು. ಮತ್ತು ಈಗ ಹೊಸದಾಗಿ 33 ಜನ ಮಂತ್ರಿಗಳು ಅವ್ರನ್ನೂ ಸೇರಿಸಿ, ಯಾರನ್ನ ಸೇರಿಸಿ ಮುಖ್ಯಮಂತ್ರಿನೂ ಸೇರಿಸಿ ಹೊಸಬರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿತದೆ. ನಾನಿವತ್ತು ಮಧ್ಯಾಹ್ನ ಮೇಲೆ ಎಲ್ಲ ಚಂದನ ಟಿ ವಿನಲ್ಲಿ ನೋಡಿಬಿಟ್ಟು ಎಲ್ಲ ವಿಶ್ಲೇಷಣೆ ಮಾಡ್ತೀನಿ. ಮತ್ತು ಇದನ್ನೀಗ ಸರಿಯಾಗಿ ಏನು ಹೇಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಇಷ್ಟು ಹೇಳಿ ನಾನು ಇಲ್ಲಿ ಇವತ್ತು ಈ ಕಾರ್ಯಕ್ರಮನಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ.